ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಜಟಾಪಟಿ ಮುಗಿದಿಲ್ಲ. ಸಿಒಡಿ ತನಿಖೆಗೆ ವಹಿಸಿದ್ದಾರೆ. ಆಣೆ ಪ್ರಮಾಣ ನಡೆದಿದೆ ನೋಡಿ. ಯಾಕೆಷ್ಟು ಈಗ ಸಿಒಡಿ ಕೊಡುವಂಥದ್ದು ಅವಶ್ಯಕತೆ ಇರಲಿಲ್ಲ. ವಿಧಾನ ಪರಿಷತ್ತಿನ ಸಭಾಪತಿಗಳು ಹೇಳಿದ್ದಾರೆ ನನ್ನ ಬಳಿ ಯಾವುದೇ ದಾಖಲೆ ಇಲ್ಲ ಅಂತ. ಒಂದು ಎರಡನೇದ್ದು, ಈಗ ನಾವು ಕೇಳಕತ್ತಿದ್ದು ನ್ಯಾಯಾಂಗ ತನಿಖೆ. ಒಬ್ಬ ಸಿಟ್ಟಿಂಗ್ ಜಡ್ಜ್ನಿಂದ ನ್ಯಾಯಾಂಗ ತನಿಖೆ ಆಗ್ಬೇಕಂತ ನಾವು ಕೇಳ್ತಾ ಇದ್ದೀವಿ. ನಮಗೆ ಸಿಒಡಿ ಮೇಲೆ ವಿಶ್ವಾಸ ಹೋಗಿಬಿಟ್ಟது. ಮೊನ್ನೆ ಇಬ್ಬರು IPS ಅಧಿಕಾರಿಗಳು ಬೆಳಗಾವಿಯಲ್ಲಿ ನಡ್ಕೊಂಡಂಥ ರೀತಿ ನೋಡಿಬಿಟ್ರೆ, ಒಬ್ಬ ADGP ರ್ಯಾಂಕ್ನ ಒಂದು ಲಾಠಿ ಚಾರ್ಜ್ ಮಾಡೋದೇ ತಪ್ಪು. ವಿದೌಟ್ ಡ್ರೆಸ್, ವಿದೌಟ್ ಹೆಲ್ಮೆಟ್ ಒಬ್ಬ ಅಧಿಕಾರಿ ಬಂದು ADGP ರ್ಯಾಂಕ್ನ ಒಬ್ಬ IPS ಅಧಿಕಾರಿ ಮಾಡೋದು ದೊಡ್ಡ ಅಕ್ಷಮ್ಯ ಅಪರಾಧ. ಅದ್ರ ಜೊತೆಗೆ ಏನು ಪೊಲೀಸ್ ಕಮಿಷನರ್ ಅದಲ್ಲ ಬೆಳಗಾವಿ, ನಾನೇ ಹೋಗಿದ್ದೆ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ. ಹಿಂಗೆ ಫೋನ್ ಹಿಡಿದಂಥ ಪುಣ್ಯಾತ್ಮ 3 ತಾಸುಗಟ್ಟಲೆ ಫೋನ್ ಮಾಡೋದು, ಮಾತಾಡ್ತಿದ್ದು ಯಾರು ಜೋಡ, ಅದ್ರ ಕಾಲ್ ರೆಕಾರ್ಡ್ಸ್ ಏನದ ಅದನ್ನು ಬಹಿರಂಗ ಪಡಿಸ್ಬೇಕು. ಯಾರು ಜೋಡ ಮಾತಾಡ್ತಿದ್ದ? DK ಶಿವಕುಮಾರ್ ಜೋಡ ಮಾತಾಡ್ತಿದ್ದು, ಅಥವಾ DG IGP ಜೋಡ ಮಾತಾಡಕತ್ತಿದ್ದು. ಏನೇನು ಅವರು ಸಂದೇಶ ಕೊಟ್ಟರು. ನನಗನ್ನಿಸ್ತದೆ ಸಿಟಿ ರವಿನ ಕೊಲೆ ಮಾಡಬೇಕು ಅಂತ ದೊಡ್ಡ ಸಂಚು ನಡೆದಿತ್ತು. ಅವ್ರನ್ನ ಎಲ್ಲೆಲ್ಲಿ ಅರಣ್ಯ ಪ್ರದೇಶದಲ್ಲಿ ಒಯ್ಯುವಂಥದ್ದು, ನಿರಂತರವಾಗಿ ಪೊಲೀಸ್ ವಾಹನದಲ್ಲಿ ಸಿಟಿ ರವಿಯವರ ಪಕ್ಕದಲ್ಲಿರೋ ಪೊಲೀಸ್ ಅಧಿಕಾರಿಗಳು ನಿರಂತರವಾಗಿ ಸಂಪರ್ಕ ಇದ್ದರು. ಯಾರು ಅವರ ಅಧಿಕಾರಿಗಳು? ಇದನ್ನೆಲ್ಲ ನಿಜವಾಗಿಯೂ ಇವರು ನಿಪಕ್ಷಪಾತವಾದಂಥ ತನಿಖೆ ಮಾಡೋದಿದ್ರೆ ಮೊದಲು ಇದನ್ನು ಬಹಿರಂಗಪಡಿಸಿ. ಆ ಪೊಲೀಸ್ ಕಮಿಷನರ್ ಯಾರು ಕೂಡ ಮಾತಾಡೋದು 3 ತಾಸುಗಟ್ಟಲೆ ರೀ. ಹಿಂಗೆ ಹಿಡಿದಿದ್ದು ಮೊಬೈಲೇ ಬಿಟ್ಟಲ್ಲ, ನಾನೇ ಸಾಕ್ಷಿ ಅದನ್ನು ಹಿಂಗೆ ಏನು ಹಿಡ್ದಲ್ಲ. ಆ ಕಡೆ ಓಡೋಗ್ತಿದ್ದ, ಈ ಕಡೆ ಓಡೋಗ್ತಿದ್ದ, ಆ ಕಡೆ ಓಡೋಗ್ತಿದ್ದ. ಏನು ಮಾತಾಡೋದು ಹಿಂಗಿಂತ ಆಫೀಸರು ಇವರಿಬ್ಬರನ್ನು ನೋಡಿಬಿಟ್ರೆ ಕರ್ನಾಟಕದಲ್ಲಿ ಗುಂಡಾಗಳಿಗೆ ಬೆಂಬಲ ಕೊಡ್ತಾಯಿದ್ದಾರೆ. ಮತ್ತು ವಿಧಾನಸಭೆಯಲ್ಲಿ ಗುಂಡಾಗಳು ಒಳಗೆ ಬಂದು ಇದನ್ನು ಮಾಡ್ತಾರೆ, ದಾಂಧಲಿ ಮಾಡ್ತಾರೆ, ಕೊಲೆ ಮಾಡ್ತೀನಿ ಅಂತ ಹೇಳಿ. ಅಂದ್ರೆ ಕಾನೂನು ವ್ಯವಸ್ಥೆ ವಿಧಾನಸಭೆಯಲ್ಲೂ ಶಾಸಕರಿಗೆ ಸುರಕ್ಷಿತ ಅಲ್ಲ ಅನ್ನೋಂಥದ್ದು. ಬೆಳಗಾವಿ ಅಧಿವೇಶನ ನೋಡಿದ್ರೆ ಹೋರಾಟ ಮಾಡೋರ ಮೇಲೆ ಲಾಠಿ ಚಾರ್ಜು, ಹೋರಾಟ ಅವ್ರಿಗೆ ಬಾಯಿಗೆ ಬಂದಂಗೆ ಬೈ ಅಂಥದ್ದು. ಇದೆಲ್ಲ ನೋಡಿದ್ರೆ ಕರ್ನಾಟಕದ ಒಂದು ಶಾಂತಿ ಕಾಪಾಡೋರೇ ಇವತ್ತು ಜಂಗಲ್ ರಾಜ್ ಆಗಿದೆ. ಸರ್, ಈಗ 1 ವರ್ಷ ಆಯ್ತು ಸರ್ ವಿಜೇಂದ್ರ ಅವಧಿ.